ಚಪ್ಪಾಳೆ ಮೂಲಕ ನಾವು ಯಾಕಂತ ಅಂದ್ರ ಇಡೀ ರಾಷ್ಟ್ರ ಅಲ್ಲ, ನಮ್ಮ ಭಾರತ ದೇಶ ಅಲ್ಲ, ದುಬೈ ಹಿಡ್ಕೊಂಡು ಅಮೆರಿಕ ಹಿಡ್ಕೊಂಡು ಹೊರ ದೇಶದಲ್ಲಿ ಹಾಡಿ ಬಂಜಾರ ಸಮಾಜದ ಸಾಹಿತ್ಯವನ್ನ ಬಿತ್ತುವಂತ ಕೆಲಸ ಯಾರು ಮಾಡ್ಯಾರ ಅಂದ್ರ ಅದು RB ನಾಯಕ್ ಗಾವಣೆ ಅಂತ ಹೇಳ್ತೀವಿ. ಅವ್ನು ಜೋರಾದ ಚಪ್ಪಾಳೆ ಮೂಲಕ ನಾವು ಅಭಿನಂದನೆ ಹೇಳ್ಬೇಕು. ನಮ್ಮ ಸಮಾಜದ ಬಂಜಾರ ಸಮಾಜದ ಗಾಯಕರು ನಿಂತಲ್ಲೇ ಪದ ಹಾಡಕ್ ನಿಂತು ಬಿಡ್ತಾರೆ. ಅವ್ರಿಗೆ ಯಾಕೆ ಮೈಕ್ ಕೊಟ್ಟಿಲ್ಲ ಗೊತ್ತನ? ಹೆಣ್ಮಕ್ಳಿಗೆ ಬಂಗಾರ ಅಂಗಡಿ ಮತ್ತ ಸೀರೆ ಅಂಗಡಿಗೆ ಬಿಡಬಾರ್ದು. ಹಂಗ ನಮ್ಮ ಗಾವಣ್ಯಾಗ ಮೈಕ್ ಕೊಟ್ರ ಅವ್ನು ಬಿಡಂಗಿಲ್ಲ. ಅದಕ್ಕೆ ಅವ್ನು ಕೊಟ್ಟಿಲ್ಲ, ನಿಮಗೂ ಬಿಟ್ಟಿಲ್ಲ, ನಿಮಗ್ ಬಿಡಂಗಿಲ್ಲ. ನೋಡ್ಬೇಕ, ತಾಳೆ ಖರೀದಿ ಮಾಡಕ್ ಹೋಗ್ತಿರಲ್ಲ ಲಗ್ನ ಸಂತೆ, ನಾನು ಹೊಸದಾಗಿ ಈಗ ಏನು ಊಟ ಆಗಿಂದ ಕಾರ್ಯಕ್ರಮ ಆಗಿಂದ ಅವ್ರು ಮಾತಾಡ್ಸೋಣಂತ, ಆಮೇಲೆ ಕಾರ್ಯಕ್ರಮ ಚಾಲು ಮಾಡಿಸೋಣ ನಮ್ಮ ಗಾವಣೆಯಿಂದ. ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ನಾವು ಸುಮ್ಮನೆ ಹಿಡ್ಕೊಂಡಿಲ್ಲ, ಇಡೀ ಜಗತ್ತಿಗೆ ಬಂಜಾರ ಮೀಡಿಯಾ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಸಮಾಜದ ಕಳಕಳಿಯಿಂದ ಸಮಾಜ ಸೇವೆಯನ್ನು ಮಾಡ್ತಾ, ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಅವ್ನ ಗಾಡಿಯಲ್ಲಿ ಏನಿಲ್ಲ ಒಂದು ಮೋಟರ್ ಸೈಕಲ್ ತಗೊಂಡು ಸೀದಾ ಹೋಗ್ತಾರ, ಅಲ್ಲೆಲ್ಲ ವಿಡಿಯೋ ಮಾಡ್ತಾರ. ಸಮಾಜಕ್ಕೆ ತಿಳಿದಂತ ಸಮಾಜದ ಸೇವೆಯನ್ನು ಮಾಡುವಂತ ನಮ್ಮ ರಾಜು ನಾಯಕ ಭೂತ್ನಾಳ್ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವ್ರ ಬಂಜಾರ ಮೀಡಿಯಾ ಅಂತ ಯೂಟ್ಯೂಬ್ ಚಾನಲ್ ಮಾಡ್ಯಾರ. ಅವ್ರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದ. ಇನ್ನೊಬ್ರು ಒಂದು ರಮಣಾದೇವಿ ಸೇವಾಲಾಲ್ ಟ್ರಸ್ಟ್ ಮಾಡಿದ್ದಾರ. ನಾನು ಇನ್ನೂ ಹೋಗಿಲ್ಲ, ಆದರೆ ಇಡೀ ಗುಲ್ಬರ್ಗ ಜಿಲ್ಲೆ ಒಳಗೆ ನಾನು ನೋಡ್ತೀನಿ. ಸಣ್ಣ ವಯಸ್ಸಿನಲ್ಲಿ ನಮ್ಮ ಬಂಜಾರ ಸಮಾಜದಲ್ಲಿ ದೊಡ್ಡ ಒಂದು ಎಜುಕೇಶನ್ ಸೊಸೈಟಿ ನಡೆಸಿ ಸಮಾಜದ ಮೇಲೆ ಕಳಕಳಿ ಇರುವಂತ, ಏನು SLC ಒಳಗ 49 ಥರ್ಡ್ ಕ್ಲಾಸ್ ಬಂದಂತವ್ರು ಇವತ್ತು ದೊಡ್ಡ ಎಜುಕೇಶನ್ ಸೊಸೈಟಿ ತೆಗೆದು 2000 ಮಕ್ಕಳಿಗೆ ಶಿಕ್ಷಣ ನೀಡ್ತಾರಂದ್ರ ಅದು ಧೈರ್ಯ, ಆತ್ಮಸ್ಥೈರ್ಯ ಬೇಕಾಗ್ತದ. ಅಂತ ಕೆಲಸವನ್ನ ಸಮಾಜದಲ್ಲಿ ಮಾಡ್ಬೇಕಾಗ್ತದ. ಅದಕ್ಕ ನಮ್ಮ ಸಂಜು ಪವಾರ್ ಅವರಿಗೆ ಜೋರಾದ ಚಪ್ಪಾಳ ಮೂಲಕ ಅವರಿಗೂ ನಾವು ಪ್ರಶಸ್ತಿಯನ್ನು ಕೊಟ್ಟಿವಿ. ಅವರಿಗೆ ಒಳ್ಳೇದ ಆಗ್ಲಂತ ಹೇಳ್ತಾ ಒಳಗೊಂಡು ಒಳ್ಳೆ ಪತ್ರಿಕಾ ವರದಿಯನ್ನು ಮಾಡುವಂತ ಕೆಲಸಕ್ಕ ಅಲ್ಲಿ ಜನ ನಂಬಿ ಅವ್ರಿಗೆ ಆಸೆ ತಂದಾರ. ಮಠದಾಗ ಆಶೀರ್ವಾದ ಇರ್ತದ, ಆದ್ರೆ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಶಿವಾನಂದ್ರು ಬಹಳ ಯಾವುದೇ ಕಾರ್ಯಕ್ರಮ ಇಲ್ಲ, 17-18 ವರ್ಷ ಆಯಿತು ಮಠದ ಸಂಪರ್ಕದಲ್ಲಿದ್ದಾರ. ಅವರಿಗೂ ನಾವು ನಮ್ಮ ಮಠದ ವತಿಯಿಂದ ಅಭಿನಂದನೆ ಹೇಳ್ತಾನೆ. ಮಹಾದೇವರು ಬಹಳ ಹೇಳಂಗಿಲ್ಲ, ಅವ್ರ ಮಠ ಐತಿ. ನಾನು ಒಂದೇ ಹೇಳ್ತೀನಿ, ಈ ಮಠದ ಪರಂಪರೆ ಏನಂದ್ರ ಯಾರಿಗೂ ನಾವು ಹೇಳಂಗಿಲ್ಲ, ನಿಮ್ಮ ಮಠ ಐತಿ, ನಿಮ್ಮ ಮಠದ ಕಾರ್ಯಕ್ರಮಕ್ಕೆ ನೀವು ಬರ್ಬೇಕು. ನಾನಿಲ್ಲಿ ದುಡ್ಯಾವ, ಇಲ್ಲಿ ಕಾಯಕ ಮಾಡೋ, ಇಲ್ಲಿ ಆಳಾಗಿ ಈ ಮಠವನ್ನು ನೋಡ್ಕೊಳ್ಳುವಂಥದ್ದು. ನಾನೇನು ದೊಡ್ಡ ಸ್ವಾಮೀಜಿ ಅಲ್ಲ. ಮತ್ತೆ ಸ್ವಾಮೀಜಿ ಯಾರಿಗಂತಾರಂದ್ರ ನಿಮ್ಮ ಎಲ್ಲ ಸೇವೆ ಮಾಡ್ತಾರಲ್ಲ ಅವ್ರಿಗೆ ಸ್ವಾಮೀಜಿ ಅಂತಾರೆ. ನೀವು ಬಂದ್ರೆ ನಿಮಗೆ ಕೂಡಾಕ ನಿಮ್ಗೆ ವ್ಯವಸ್ಥೆ, ವೇದಿಕೆ ಎಲ್ಲ ಕಾರ್ಯಕ್ರಮ ಮಾಡಿ ಊಟ ಎಲ್ಲ ರೆಡಿ ಮಾಡಿ ಎಲ್ಲ ಕೆಲಸ ಮಾಡಿ ನೀವು ಬರ್ತೀರಿ. ನಿಮ್ಗೆ ಗೊತ್ತು, ನೀವು ಮಠದ ಶಿಷ್ಯರು, ನೀವು ಭಾಳ ಚಂದದಿರಿ ನೀವು. ಇದು ಮಠ ನೆಮ್ಮದೈತಿ. ಇವತ್ತು ಈ ಸಲ ಹೆಂಗಾಗೈತೆ ಅಂದ್ರ 1936ರಲ್ಲಿ ಶಂಕರಲಿಂಗ ಮಹಾತ್ಮರು 21 ದಿನ ಒಂಟಿಗಾಲ ಮೇಲೆ ನಿಂತಿರ್ತಾರೆ. ಇಲ್ಲೆಲ್ಲ ಫೋಟೋ ನೋಡ್ಬಹುದು. ಇಲ್ಲಿ ಅಪ್ಪವರು ಶಂಕರಲಿಂಗ ಅಪ್ಪವರು 21 ದಿನ ಏನು ನೀವು ಮಲ್ಲಕ್ಕಿ ಮೆರವಣಿಗೆ ತಂದ್ರಲ್ಲ ತೊಳಗ, ಆ ಗವಿ ಹತ್ರ ಒಂದು ಕಾಲನ್ಯಾಗ ಹೀಗೆ 21 ದಿನ ಒಂಟಿ ಕಾಲ ನಿಂತು ತಪಸ್ಸೆ ಮಾಡಿದ್ರು. ಅವಾಗ ಬರದ ಕೊಡ್ತಾರ. ಏನು ಇಲ್ಲಿಯ ಗ್ರಾಮದ ಸಿದ್ದರಾಮಪ್ಪ ಗೌಡ್ರು, ಪರ್ತಗೌಡ್ರು ಏನು ಅದಾರಲ್ಲ ಎಲ್ಲರಿಗೆ ಹೇಳಿ, ಸಾಸನೂರದ ಭೀಮನ್ ಗೌಡ್ರು, ಸಾಸನೂರು ದೇಸಾಯಿ ಅವರು, ನಮ್ಮ ತುಂಗಿ ದೇಸಾಯಿ ಅವರು ಎಲ್ಲರನ್ನ, ರೆಡ್ಡಿ ಅವರನ್ನ ಎಲ್ಲ, ಬಿಂಜಲವಾಯಿ, ಸಾಸನೂರು ಎಲ್ಲರನ್ನ ಕೂಡಿಸಿ ಹೇಳ್ತಾರೆ. ಏನು ಬರೆದು ಕೊಡ್ತಾರಂದ್ರ 101 ಡೊಳ್ಳು ಕೂಡಿಸ್ರಿ. ಈ ಕೆಸರಟ್ಟಿ ಒಳಗೆ 101 ಡೊಳ್ಳು ಕೂಡಿಸಿ ವಾಲಗವನ್ನು ಹಾಕ್ಸ್ರಿ, ಪರಮಾತ್ಮ ನಿಮ್ಮ ಊರಿಗೆ ಬರ್ತಾನ. ಇದು ಕೆಸರಟ್ಟಿ ಒಂದ, ಇಲ್ಲಿ ಕೆಸರು ಅಲ್ಲ, ಇಡೀ ಜಗತ್ತಿಗೆ ಕೆಸರಿನ ಕೇಸರಿಯ ವಾಸನೆಯನ್ನು ಕೊಡ್ತದಂತ ಹೇಳಿ ಬರೆದ್ರು. 1936ರಾಗ ಇದೇ ಕೆಸರಟ್ಟಿಯಲ್ಲಿ 101 ಡೊಳ್ಳನ್ನು ಕೂಡಿಸಿ ಅವತ್ತು ವಾಲಗ ಜಾತ್ರೆ ಮಾಡಿದ್ರು, ಅಮ್ಮೋಕ್ ಸಿದ್ದನ ಜಾತ್ರೆ. ಇವತ್ತು ಅದ ಟೈಪ್ ನಮ್ಮೆಲ್ಲ ಭಕ್ತರು, ಏನ ಕೆಸರಟ್ಟಿ ಗ್ರಾಮದವರು ಎಲ್ಲ, ನಮ್ಮ ಪೂಜಾರಿಗಳು
ಗ್ರಾಮಸ್ಥರು ತಾಂಡಾದ ಮುಖಂಡರು ಎಲ್ಲರೂ ಕೂಡಿಕೊಂಡು ಅಜ್ಜವ್ರೇನು 101 ಡೊಳ್ಳಿನ ಹೇಳಿಕೆ ಮಾಡ್ಯಾರಲ್ಲ, ಆ ಹೇಳಿಕೆ ನಾವು ನೋಡಿಲ್ಲ. ಈ ಸಲ ನೀವು ಮಾಡ್ಬೇಕಂತ ನನಗೆ ಹೇಳಿದ್ರು. ನಾ ಅಂದೆ ಆ ಗೋಜಿಗೆ ಹೋಗಂಗಿಲ್ಲ ಅಂದೆ. ನಾ ಆ ಗೋಜಿಗೆ ಹೋಗಂಗಿಲ್ಲ. 106ರಲ್ಲಿ ನಡೆದಂತ 101 ಡೊಳ್ಳಿನ ವಾಲಗವನ್ನ ಮರಳಿ ಮಾಡುವಂತ ಕೆಲಸ ಯಾರಾದರೂ ಮಾಡ್ಯಾರಂದ್ರ ಅದು ಕೆಸರಟ್ಟಿ ಗ್ರಾಮಸ್ಥರು ಮಾಡ್ಯಾರಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಆಗಿನ ಕಾಲದ ಇವತ್ತು ನಾವು ಕಣ್ಣಾರೆ ನೋಡ್ಬಹುದು, ಆಗ ಚರಿತ್ರೆ ಮುಖಾಂತರ ನೋಡಿವಿ. ಇವತ್ತು ಕಣ್ಣಾರೆ ನೋಡಿ 101 ಡೊಳ್ಳನ್ನ ಇಲ್ಲಿ ವಾಲಗ ರೂಪದಿಂದ ಹೇಳಿಕೆ ನೋಡುವಂತ ಭಾಗ್ಯ ನಿಮ್ಮೆಲ್ಲರಿಗೆ ಐತಿ. ಆ ಅಮ್ಮೋಗ ಸಿದ್ಧನ ದರ್ಶನ ತಾವೆಲ್ಲರೂ ಪಡಿಬೇಕು. ಅಮ್ಮೋಗರಟ್ಟಿಯಾಗಿ ಹುಟ್ಟಿದ್ರು ಕೆಸರಟ್ಟಿ ನಂದಲ್ಲ, ಇಡೀ ಜಗತ್ತಿಂದ ಐತಿ. 21 ಮಠ ಆಗಬೇಕು, 24 ಮಠಗಳಾಗ್ಯಾವ. 24 ಮಠದ ಜನರು ಇಲ್ಲಿ ಬರಬೇಕು. ಕೆಸರಟ್ಟಾಗ 101 ಡೊಳ್ಳಿನ ವಾಲಗ ಆಗಬೇಕಂತ ಆಶೀರ್ವಾದ ಮಾಡ್ಯಾರಲ್ಲ. ಈ ವರ್ಷ 4 ಪಾಲ್ಕಿ ಬಂದಾವ. ಒಂದು ಮಖಣಾಪುರ ಮಠದಿಂದ, ಒಂದು ನರ್ಸಲ್ಗಿ ಮಠದಿಂದ, ಒಂದು ಕೂಡ್ಗಿ ಮಠದಿಂದ, ಇನ್ನೊಂದು ಉತ್ನಾಳ ಮಠದಿಂದ 4 ಪಾಲ್ಕಿ. ಇಲ್ಲಿಯ ಪಾಲ್ಕಿ 5 ಪಾಲ್ಕಿ ಮೆರವಣಿಗೆ ನಮ್ಮ ಊರಾಗ ನಡೀತದ. ಮುಂದಿನ ದಿನಮಾನ ಇದು 96ನೇ ಜಾತ್ರೆ, 100ನೇ ವರ್ಷದ ಜಾತ್ರೆಗೆ 101 ಪಾಲ್ಕಿಯನ್ನು ಮೆರವಣಿಗೆ ಮಾಡುವಂತ